ಚಾಲುಕ್ಯರ ನಾಡು, ಶಿಲ್ಪಕಲೆಗಳ ಬೀಡು, ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದ ಬೆನ್ನಲ್ಲೇ ಗದಗ ಜಿಲ್ಲೆಯ ಸಿರಿ ಸಂಪತ್ತಿನ ರಹಸ್ಯ ಒಂದೊಂದಾಗಿ ಬಯಲಾಗ್ತಾ ಇದೆ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಕಪ್ಪತ್ತಗುಡ್ಡದಲ್ಲಿ ಚಿನ್ನದ ನಿಕ್ಷೇಪ ಇರುವ ನೂರಾರು ನಿಗೂಢ ಗುಹೆಗಳಿವೆ. ಅರಣ್ಯ ಪ್ರದೇಶದಲ್ಲಿರುವಂತಹ ಭಯಾನಕ ಆ ನಿಗೂಢ ಚಿನ್ನದ ಗುಹೆಗಳ ಕುರಿತು TV9 ರೋಚಕ ಕಹಾನಿಯನ್ನ ಬೆಚ್ಚಿಡ್ತಾ ಇದೆ. ಕಾಡಿನೊಳಗೆ ಕುರುಚಲು ಗಿಡಗಳ ಮಧ್ಯೆ ನೋಡ್ಲಿಕ್ಕೆ ಭಯ ಹುಟ್ಟಿಸುವಂತಿರುವ ಕುತೂಹಲಕಾರಿ ಗುಹೆ. ಒಳಗೆ ಹೋದಷ್ಟು ದುರ್ಗಮ ತಿರುವುಗಳು. ಇದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಔಷಧಿ ಸಸ್ಯಗಳ ಕಾಶಿ ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡದಲ್ಲಿರುವ ಚಿನ್ನದ ನಿಕ್ಷೇಪಗಳಿರುವ ರಹಸ್ಯ ಗುಹೆಗಳು. TV9ನಲ್ಲಿ ಕಪ್ಪತ್ತಗುಡ್ಡದ ಚಿನ್ನದ ಗುಹೆಯ ಕೌತುಕ. ನಿಗೂಢ ಗುಹೆಯ ಮತ್ತೊಂದು ರೋಚಕ ಸ್ಟೋರಿ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ದೊರೆತ ಬೆನ್ನಲ್ಲೇ ಉತ್ಖನನ ಕಾರ್ಯ ನಡೀತಾ ಇದೆ. ಇದರ ಜೊತೆಗೆ ಗದಗ ಜಿಲ್ಲೆಯ ಬೇರೆ ಬೇರೆ ಕಡೆ ಸಂಪತ್ತಿನ ಗಣಿಯೇ ಇರುವ ವಿಸ್ಮಯಕಾರಿ ವಿಚಾರಗಳು ಬಯಲಾಗುತ್ತಿವೆ. ಅರಣ್ಯದೊಳಗಿರುವ ಗುಹೆಗಳ ಕುರಿತ ರೋಚಕ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ TV9 ಬಯಲು ಮಾಡ್ತಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಪತ್ತೆ ಆಗ್ತಾ ಇದೆ ಅಂತೆ. ಗದಗ ಜಿಲ್ಲೆಯ ಹಲವೆಡೆ ಕೂಡ ಚಿನ್ನದ ನಿಕ್ಷೇಪ ಇದೆ ಅಂತ ಸುದ್ದಿ ಕೂಡ ಹರಡ್ತಾ ಇದೆ. ಈಗ ಕಪ್ಪತ್ತ ಪಂಚ ಖನಿಜಗಳ ನಾಡು ಕಪ್ಪತ್ತ ಗುಡ್ಡದಲ್ಲಿ ಕೂಡ ಚಿನ್ನದ ಗುಹೆಗಳಂತೆ ಸಾಕಷ್ಟು ಇದಾವೆ. ಆ ಒಂದು ಚಿನ್ನದ ನಿಕ್ಷೇಪ ಇರುವ ಗುಹೆಗಳಿಗೆ ಈಗ TV9 ಪಯಣ ಮಾಡ್ತಿದೆ. ಆ ಒಂದು ಗುಹೆಯಲ್ಲಿ ಏನೇನಿದೆ, ಹೇಗೆಲ್ಲ ಇದೆ ಚಿನ್ನದ ನಿಕ್ಷೇಪ ಅನ್ನೋದ್ರ ಬಗ್ಗೆ ಸಂಪೂರ್ಣ ನಾವು ಈಗ TV9 ನಿಮಗೆ ಮಾಹಿತಿ ನೀಡಲಿದೆ. ಶಿರಹಟ್ಟಿ ತಾಲೂಕಿನ ಜಲ್ಲಿಗೇರಿ ಹಾಗೂ ಮಹಾಲಿಂಗಪುರ, ಅತ್ತಿಕಟ್ಟಿ, ಡೋಣಿ ಗ್ರಾಮದ ಮಧ್ಯೆ ಇರುವ ಐತಿಹಾಸಿಕ ಕಪ್ಪತ್ತಗುಡ್ಡದೊಳಗಿನ ಗುಹೆಗಳ ಬಗ್ಗೆ ನಿನ್ನೆಯಷ್ಟೇ TV9 ಪ್ರತ್ಯಕ್ಷ ವರದಿ ಮಾಡಿತ್ತು. ಹಳದಿ ಬಣ್ಣದಲ್ಲಿ ಹೊಳೆಯುವ ಬಂಡೆಕಲ್ಲುಗಳ ದೃಶ್ಯ ಮೈನವಿರೇಳಿಸಿತ್ತು. ಇಲ್ಲಿಂದಲೇ ಲಕ್ಕುಂಡಿಯ ಚಿನ್ನದ ನಾಣ್ಯಗಳ ಟಂಕಸಾಲೆಗೆ ಚಿನ್ನ ಪೂರೈಕೆಯಾಗ್ತಿತ್ತು ಎನ್ನುವ ಸಂಗತಿ ಬಯಲಾಗಿತ್ತು. ಮಹಾಲಿಂಗಪುರದಿಂದ ನಾವು 3 ಕಿಲೋಮೀಟರ್ ದೂರದ ಕಪ್ಪತ್ತಗುಡ್ಡದ ಗುಹೆಯೊಳಗೆ ಬಂದಿದ್ದೀವಿ. ಈಗ ನಾವು ಒಂದು ಗುಹೆಯೊಳಗಿದ್ದೇವೆ. ಈ ಗುಹೆಯೊಳಗೆ ಹೋದರೆ ಆ ಚಿನ್ನದ ನಿಕ್ಷೇಪ ಇದೆ ಅಂತ ಹೇಳ್ತಿದ್ರೆ ಈಗ ನಾವು ಗುಹೆಯೊಳಗೆ ಪ್ರವೇಶ ಮಾಡೋಣ. ಅಲ್ಲಿ ಏನೇನು ಇದೆ ಅನ್ನೋದ್ರ ಬಗ್ಗೆ ನಾವು ತೋರಿಸ್ತೀವಿ. ನೋಡ್ಬೋದು ಯಾವ ರೀತಿ ಇದೆ. ಏನು ಕೋಲಾರದ ಏನು ಚಿನ್ನದ ಗಣಿ ಏನಿದೆ ಆ ಒಂದು ಮಾರ್ಗ, ಆ ಒಂದು ಏನು ದಿಶೆಯಲ್ಲಿ ಇದು ಸುರಂಗ ಮಾರ್ಗ ಇದೆ. ಈ ಸುರಂಗ ಮಾರ್ಗದಲ್ಲೇ ಒಳಗಡೆ ಹೋಗಿ ಒಂದು ಚಿನ್ನದ ಏನು ನಿಕ್ಷೇಪ ಇದೆ ಅಂತ ಹೇಳಾಕ್ತಾರೆ. ಇಲ್ಲೆಲ್ಲ ನೋಡ್ಬೋದು ಕಲ್ಲು ಯಾವ ರೀತಿ ಇದೆ ಅಂತ ಅನ್ನೋದು. ಎಲ್ಲವೂ ಕೂಡ ಬಂಗಾರದ ಏನೋ ಒಂದು ಹಳದಿ ಒಂದು ಲೋಹದ ಥರ ಒಂದು ಕಲರ್ ಇದೆ. ಹೀಗಾಗಿ ಈ ಒಂದು ಕಪ್ಪತ್ತಗುಡ್ಡದಲ್ಲಿ ಪಂಚ ಖನಿಜಗಳ ಒಂದು ಸಂಪತ್ತಿದೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಅಲ್ಲಿ ಇದೇ ಸಾಕಷ್ಟು ಒಂದು ಕಪ್ಪತ್ತಗುಡ್ಡದಲ್ಲಿ ಈ ಥರ ಗುಹೆಗಳಿದೆ. ಅಲ್ಲೆಲ್ಲವೂ ಕೂಡ ಚಿನ್ನದ ನಿಕ್ಷೇಪ ಇದೆ. ಈ ಹಿಂದೆ ಕೂಡ ತೆಗೆದಿದ್ದಾರೆ ಅಂತ ಮಾತುಗಳಿದೆ. ಇನ್ನೂ ನಾವು ಏನೇನಿದೆ ಅನ್ನೋದು ನಾವು ತೋರಿಸ್ಕೊತ ಹೋಗ್ತೀವಿ. ಕಬಲಾಯದಕಟ್ಟಿ ಗ್ರಾಮದ ಕಪ್ಪತ್ತಗುಡ್ಡದಲ್ಲಿದೆಯಾ ಚಿನ್ನದ ಖಜಾನೆ? ಇಲ್ಲಿದೆಯಂತೆ ಅನಂತ ಪದ್ಮನಾಭ ದೇಗುಲಕ್ಕಿಂತಲೂ ಅಪಾರ ಸಂಪತ್ತು. ಗದಗ ತಾಲೂಕಿನ ಕಬಲಾಯದಕಟ್ಟಿ ಗ್ರಾಮದ ಬಳಿ ಕಪ್ಪತ್ತಗುಡ್ಡದ ಗುಹೆಗಳಲ್ಲಿ ದೇಶವೇ ಹೌಹಾರುವಂತಹ ಚಿನ್ನದ ರಾಶಿಯೇ ಇದೆಯಂತೆ. ಅಂದು ಬ್ರಿಟಿಷರು ತಾವು ಸಂಗ್ರಹಿಸಿದ ರಾಶಿ ಸಂಪತ್ತನ್ನ ಈ ಗುಹೆಯಲ್ಲಿ ಬಿಟ್ಟು ಹೋಗಿದ್ದಾರಂತೆ. ಈ ಸಂಪತ್ತು ಅನಂತ ಪದ್ಮನಾಭ ದೇವಸ್ಥಾನಕ್ಕಿಂತಲೂ ಅಪಾರ ಎನ್ನಲಾಗಿದೆ. ಈ ನಿಗೂಢ ಗುಹೆಯೊಳಗೆ TV9 ರೋಚಕ ಪಯಣ ಕೈಗೊಂಡಿದ್ದು ಏನೆಲ್ಲ ವಿಸ್ಮಯಗಳಿವೆ ಅನ್ನೋದನ್ನ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ. ಪ್ರತಿಯೊಂದು ಇಂಚಿನ ಮಾಹಿತಿಯನ್ನು ನಿಮ್ ಕೊಡ್ತೀವಿ. ನೋಡಬಹುದು ಇದು ಕಪ್ಪತ್ತಗುಡ್ಡದ ಇರುವಂತಹ ಈ ಒಂದು ಗುಹೆ. ಈ ಗುಹೆಯೊಳಗೆ 3 ಕಿಲೋಮೀಟರ್ ಸಾಗಿದ್ರೆ ಸಿಗುತ್ತೆ ದೊಡ್ಡ ಬಾಗಿಲು. ಗುಹೆಯೊಳಗಿನ ರಹಸ್ಯ ಮನೆಯಲ್ಲಿದೆಯಂತೆ ರಾಶಿ ಸಂಪತ್ತು. ಕಲ್ಯಾಣ ಚಾಲುಕ್ಯರು, ಬ್ರಿಟಿಷರು, ಹಟ್ಟಿ ಚಿನ್ನದ ಗಣಿ ಕಂಪನಿ ಕಾಲದಿಂದಲೂ ಈ ಗುಹೆಯಲ್ಲಿ ಚಿನ್ನದ ಗಣಿಗಾರಿಕೆ ನಡೆದಿದೆ. ಈ ಗುಹೆಯಲ್ಲಿ 3 ಕಿಲೋಮೀಟರ್ ಸಾಗಿದ್ರೆ ದೊಡ್ಡ ಬಾವಿ ಬರುತ್ತೆ. ಆ ಬಾವಿಯಿಂದ ಮತ್ತೊಂದು ಸುರಂಗ ಮಾರ್ಗ ಇದೆಯಂತೆ. ಅಲ್ಲಿಂದ ಮುಂದೆ ಸಾಗಿದ್ರೆ ದೊಡ್ಡ ಬೀಗ ಹಾಕಿದ ಬಾಗಿಲು ಬರುತ್ತಂತೆ. ಆ ಗುಹೆಯ ಕೋಣೆಯಲ್ಲಿ ಬ್ರಿಟಿಷರು ಸಂಗ್ರಹಿಸಿದ ಅಪಾರ ಪ್ರಮಾಣದ ಚಿನ್ನ ಇದೆ ಅಂತ ಕಪ್ಪತ್ತಗುಡ್ಡ ಪ್ರದೇಶದ ಜನ ಹೇಳ್ತಾರೆ. ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ಇನ್ನೂ 2-3 ಕಿಲೋಮೀಟರ್ ಕಿಂತಲೂ ದೂರ ಈ ಒಂದು ಗುಹೆ ಇತ್ತು. ಆದರೆ ಈಗ ಎಲ್ಲ ಮಣ್ಣು ಬಿದ್ದು ಇಲ್ಲಿ ಮುಚ್ಚಿಕೊಂಡು ಹೋಗಿದೆ ಅಂತ ಅನ್ನೋಂಥದ್ದು ಈಗ ನಾವು ಅಲ್ಲಿ ಭಾಗದಲ್ಲಿ ತೋರಿಸಿ ನೋಡ್ಬೋದು. ಇನ್ನೂ ಇಲ್ಲಿ ಈ ಭಾಗದಲ್ಲಿ ಏನು ಮಣ್ಣನ್ನು ಕುಸಿದಿದೆ.
ಈ ಮಣ್ಣದ ಕುಸಿದ ಹಿಂಭಾಗದಲ್ಲಿ ಕೂಡ ಗುಹೆ ಇದೆ. ಇಲ್ಲಿ ಒಂದು 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋದ ನಂತರ ಅಲ್ಲಿ ಒಂದು ಬಾವಿ ಥರ ಇದೆ. ಆ ಬಾವಿ ಒಳಗೆ ಇಳಿದು ಮತ್ತೆ ಮುಂದೆ ಹೋದರೆ ಅಲ್ಲಿ ದೊಡ್ಡ ಪ್ರಮಾಣದ ಒಂದು ಬಾಗಿಲು ರೀತಿಯಲ್ಲಿ ಇದೆ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ ಅಲ್ಲಿ. ಯಾಕೆಂದರೆ ಆ ದೊಡ್ಡ ಪ್ರಮಾಣದ ಒಂದು ಬಾಗಿಲಿದೆ, ಆ ಬಾಗಿಲಿಗೆ ಕೂಡ ಒಂದು ಬೀಗ ಹಾಕ್ತಿದ್ದಾರೆ, ದೊಡ್ಡ ಪ್ರಮಾಣದ ಬೀಗ ಇದೆ. ಆ ಒಂದು ಬೀಗದ ಕೋಣೆಯಲ್ಲಿ ಸಾಕಷ್ಟು ಸಂಪತ್ತಿದೆ, ಯಾಕೆಂದರೆ ಸಾಕಷ್ಟು ಬಂಗಾರ ಇದೆ ಅಂತನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಯಾಕೆಂದರೆ ಬ್ರಿಟಿಷರು ಇಲ್ಲಿ ಸಿಗುವಂಥ ಏನು ಚಿನ್ನವನ್ನು ಎಲ್ಲವೂ ಕೂಡ ಆ ಕೋಣೆಯಲ್ಲಿ ಹಾಕಿ ಬೀಗ ಹಾಕಿದ್ದಾರೆ. ಆ ಒಂದು ಬೀಗ ಕೂಡ ನಾವು ನಮ್ಮ ಹಿರಿಯರು ಕೂಡ ನೋಡಿದ್ದಾರೆ, ಕಣ್ಣಾರೆ ಕಂಡಿದ್ದಾರೆ. ನಾವು ಕೂಡ ಚಿಕ್ಕವರಿದ್ದಾಗ ಸುಮಾರು 2 ಕಿಲೋಮೀಟರ್ ಈ ಒಂದು ಗುಹೆಯೊಳಗೂ ಕೂಡ ನಾವು ಹೋಗಿ ಬಂದಿದ್ದೀವಿ ಅಂತನ್ನುವಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ. ಗುಹೆಯೊಳಗಿನ ರಹಸ್ಯ ಕೋಣೆಯಲ್ಲಿ ಅಂದಿನ ಕಾಲದ ಶಸ್ತ್ರಾಸ್ತ್ರಗಳ ಸಂಗ್ರಹ ಇದೆ. ಆದ್ರೆ ಬ್ರಿಟಿಷರು ತಾವು ಗಣಿಗಾರಿಕೆಯಿಂದ ತೆಗೆದ ಅಪಾರ ಚಿನ್ನ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತ ಗ್ರಾಮಸ್ಥರು ಹೇಳ್ತಾರೆ. ತಂದೆಯರು ಇಲ್ಲಿ ದುಡ್ದಾರ್ರಿ. ಅವರು ದುಡಿದ ಹೊತ್ನಾಗ ನಮ್ಮ ತಂದೆಯರಿಗೆ ಅವ್ರಿಗೆ ಹೇಳ್ಯಾರ, ಏನಂತ ಹೇಳ್ಯಾರ, ಇಲ್ಲೇ ಬೋವಾರ ಐತಿ, ಬೋವಾರದೊಳಗೆ ಇದು ಗುಂಡಿದೆ, ಅಲ್ಲಿ ಒಂದು ದೊಡ್ಡ ಬಾಗಿಲದ, ಅಲ್ಲಿ ಬಾಗಿಲಲ್ಲಿ ಬೀಗ ಹಾಕಿದ್ದಾರೆ. ಅಲ್ಲಿ ಆ ಬಾಗಿಲಕ್ಕೆ ಬೀಗ ಹಾಕಿ ಅಲ್ಲಿ ಏನು ಮಾಡ್ಯಾರಂದ್ರೆ ನಂಬರ್ ಹಾಕ್ಯಾರಂತವ್ರು. ನಂಬರ್ ಹಾಕಿ ಅವರು ಒಳಗೆ ಏನಾರ ದಾಗಿನ ಇಟ್ಟಿರಬೇಕು, ಇಲ್ಲತ್ತಂದ್ರೆ ಏನಾರ ಬಂಗಾರ ಚಿನ್ನ ಏನಾರ ಇರಬಹುದು. ಅಲ್ಲಿಂದ ಏನು ಉತ್ಪತ್ತಿ ಆಗೋದು ಇಲ್ಲೇ. ಅರಣ್ಯ ಇಲಾಖೆ ಮತ್ತು ಪ್ರವಾಸೋದ್ಯಮ ಕಾನೂನು ಸಚಿವರು ಇವರೆಲ್ಲ ಒಂದು ಕೂಡ್ಕೊಂಡು ಏನಾದರೂ ಒಂದು ವ್ಯವಸ್ಥೆ ಮಾಡಿದರೆ ಈ ಕಪ್ಪತ್ತ ಗುಡ್ಡದ ಸುತ್ತಲೂ ಸುಮಾರು ನಿಮ್ಗೆ 500 ಹೆಚ್ಚು ಕಡಿಮೆ 400-500 ಕಿಲೋಮೀಟರ್ ಒಳಗಡೆ ನಿಮಗೆ ಸಿಕ್ಕಾಪಟ್ಟೆ ನಿಧಿ ಸಿಗತ್ತೆ, ಗುಹೆಗಳು ಸಿಗ್ತವೆ. ಗುಹೆಗಳ ಒಳಗೆ ಏನೇನು ಸ್ಟಾಕ್ ಇಟ್ಟಿದ್ರು ಯುದ್ಧಗಳು ನಡೆದಾಗ ಅಲ್ಲಿ ಬಿಟ್ಟು ಹೋಗಿರ್ಬೋದು, ಅಥವಾ ಏನು ಚಿನ್ನವನ್ನು ತಗೊಂಡಾಗ ಅಲ್ಲಿ ಬಿಟ್ಟು ಹೋಗಿರ್ಬೋದು, ಸತ್ತಿರ್ಬೋದು, ಮುಂದೆ ಜಾಗ ಗೊತ್ತಾಗದೇ ಇರ್ಬೋದು, ಹೋದ ಮೇಲೆ ವಾಪಸ್ ಬರದೇ ಅವರಿಗೆ ಗೊತ್ತಾಗದೇ ಇರ್ಬೋದು ಮಾರ್ಗ. ಸೊ ಹೀಗಾಗಿ ಇದು ಸುರಂಗ ಮಾರ್ಗ ಅಲ್ಲಿ ಇಲ್ಲಿ ತೆಳಗ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಇದೆ. ಲಕ್ಕುಂಡಿ ಬಳಿಕ ಕಪ್ಪತ್ತಗುಡ್ಡದ ಗುಹೆಗಳ ಬಗ್ಗೆ ದಿನಕ್ಕೊಂದು ರೋಮಾಂಚನಕಾರಿ ರಹಸ್ಯ ಬಯಲಾಗ್ತಿದೆ. ಚಿನ್ನದ ನಿಕ್ಷೇಪವಿರೋ ಮಾತು ಕೇಳಿ ಬರ್ತಿದೆ. ಹೀಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕಪ್ಪತ್ತಗುಡ್ಡದಲ್ಲಿನ 100 ಗುಹೆಗಳ ಸಂಶೋಧನೆ ಮಾಡಬೇಕು ಅನ್ನೋದು ಗದಗ ಜಿಲ್ಲೆಯ ಜನರ ಒತ್ತಾಯ. ಸಂಜೀವ್ ಪಾಂಡ್ರೆ, ಗದಗ, TV9.